ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಣ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತನ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇವತ್ತೇನು ರೆಸಿಪಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದಲ್ವಾ? ಹೌದು ಕಣ್ರಿ, ಸಿಂಪಲ್ಲಾಗಿ ಎಗ್ ಮಸಾಲ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಮತ್ತು ಎಗ್ ಬುರ್ಜಿ ಮಾಮೂಲಿ ಅದಕ್ಕೆ ಏನೇನು ಹಾಕಿದ್ದೀನೋ ಇದಕ್ಕೂ ಹಂಗೆ ಆಗಿಬಿಟ್ಟು ಮಸಾಲ ಎಗ್ ಬುರ್ಜಿ ಮಾಡಿಕೊಂಡೆ ಕಣ್ರಿ. ಅದೇ ರೆಸಿಪಿ ನಿಮ್ಮ ಮುಂದೆ ತಂದಿದ್ದೀನಿ ಕಣ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಣ್ರಿ, ಯಾರಾದರೂ ನೋಡೋರಿದ್ದರೆ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸಬ್ರಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಎಗ್ ಮಸಾಲ ಆಮ್ಲೆಟ್ಗೆ ಏನೇನು ಹಾಕಿದ್ದೀನಿ ಅಂತ ಫಸ್ಟ್ ಒಂದು 3 ಮೊಟ್ಟೆ ತೊಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆಲ್ಲ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸ್ವಲ್ಪ ಮೆಣಸಿನ ಪೌಡ್ರು, ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಣ್ರಿ. ಮೊಟ್ಟೆ ಎಲ್ಲ ಚೆನ್ನಾಗಿ ಉಪ್ಪು, ಖಾರ, ಉಪ್ಪು, ಮೆಣಸು ಪುಡಿ ಎಲ್ಲ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಒಂದು ಸ್ಟವ್ ಹಚ್ಬಿಟ್ಟು ಚಿಕ್ಕದೊಂದು ಬಾಣಲೆ ಇಟ್ಬಿಟ್ಟು ಎಣ್ಣೆ ನಮಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ಮತ್ತು ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕಣ್ರಿ. ಈರುಳ್ಳಿ 1.5 ಗಡ್ಡೆ ತಗೊಂಡಿದ್ದೀನಿ ಅಂದ್ಕೊಂಡೆ. ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬಿಡ್ತಾಯಿದ್ದೀನಿ. ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಕಣ್ರಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡು. ಕ್ಯಾಪ್ಸಿಕಮ್ ಒಂದು ತೊಗೊಂಡಿದ್ದೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಣ್ರಿ. ಎಗ್ ಮಸಾಲ ಆಮ್ಲೆಟ್ ಅಂತೂ ಸೂಪರಾಗಿತ್ತು. ನಾನು ನಂಚ್ಕೊಂಡು ತಿನ್ನೋದಕ್ಕೆ ಸೈಡಾಗಿ ಮಾಡ್ಕೊಂಡಿದ್ದು. ಮತ್ತು ಇನ್ನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಬಿಡ್ತಾಯಿದ್ದೀನಿ ಕಣ್ರಿ. ಸಾಂಬಾರಿತ್ತು, ಆ ಸಾಂಬಾರು ಜೊತೆಗೆ ನಂಚ್ಕೊಂಡು ತಿನ್ನೋಣ ಅಂತ ಎಗ್ ಬುರ್ಜಿ ಮತ್ತು ಎಗ್ ಆಮ್ಲೆಟ್ ಹಾಕ್ಕೊಂಡಿದ್ದೆ. ಮತ್ತು ಇದಕ್ಕೆ ಮೆಣಸು ಪೌಡ್ರ್ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಮತ್ತು ಖಾರದ ಪುಡಿ ಒಂದು ಸ್ವಲ್ಪ, ಮತ್ತು ಧನಿಯಾ ಪುಡಿ 1.5 ಟೀ ಸ್ಪೂನು, ಮತ್ತು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಕಣ್ರಿ. ಗರಂ ಮಸಾಲ 1 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬಿಡೋಣ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬಿಡೋಣ ಕಣ್ರಿ. ಎಗ್ ಮಸಾಲ ಆಮ್ಲೆಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ತುಂಬ ಟೇಸ್ಟಿಯಾಗಿತ್ತು. ಅದಕ್ಕೆ ಈ ರೆಸಿಪಿ ಆ್ಯಡ್ ಮಾಡಿದೆ ಕಣ್ರಿ. ಇದೆಲ್ಲ ಹಾಕ್ಕೊಬಿಟ್ಟು ಚೆನ್ನಾಗಿ ಕಲಿಸ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ ಎಣ್ಣೆಯಲ್ಲೇ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ಚೆನ್ನಾಗಿ ಫ್ರೈ ಆಗ್ತಾ ಇದೆಯಲ್ವಾ? ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬಿಟ್ಟು ಇನ್ನೂ ಚೆನ್ನಾಗಿ ಉಪ್ಪು ಎಲ್ಲ ಹಿಡಿಯೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಕಣ್ರಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಎಲ್ಲ ಇದು ಮಾಡ್ಕೊಂಡ್ಬಿಡ್ತಾಯಿದ್ದೆ ಸ್ಪೂನಲ್ಲಿ ಒಂದು ಕಡೆಯಿಂದ ಮಾಡ್ಕೊಬಿಟ್ಟು. ನಾನು 3 ಎಗ್ ತೊಗೊಂಡಿದ್ದೆಲ್ಲ ಮಿಕ್ಸ್ ಮಾಡಿಕೊಂಡು ಅದು ಹಾಕ್ಕೊಬಿಟ್ಟು ಕಲಸಲ್ಲ, ಹಂಗೆ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ಕಣ್ರಿ. ಕಲಸೋದೇನು ಬೇಕಾಗಿಲ್ಲ, ಹಂಗೆ ಹಾಕ್ಬಿಟ್ಟು ಎಲ್ಲ ಸ್ಪೂನಲ್ಲಿ ಸಮಾಗಿ ಮಾಡಿಬಿಟ್ಟು ಹಾಕ್ಕೊಬಿಡ್ತಾಯಿದ್ದೀನಿ. ಇನ್ನು ಹಬೆಗೆ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡ್ತಾಯಿದ್ದೀನಿ ಕಣ್ರಿ. ಹಬೆಗೆ ಚೆನ್ನಾಗಿ ಆಮ್ಲೆಟ್ ಎಲ್ಲ ಬೇಯಬೇಕು. ಹಿಂದೆ ಮುಂದೆ ನಾವು ತಿರುಸ್ಬೇಕಂದ್ರೆ ಮತ್ತೆ ಹೋಗ್ಬಿಟ್ರೆ ಕಷ್ಟ ಅಲ್ವಾ? ಅದಕ್ಕೆ ನಿಧಾನವಾಗಿ ಸ್ವಲ್ಪ ಆ ಕಡೆ ಎಲ್ಲ ಸೈಡಲ್ಲೆಲ್ಲ ಎಣ್ಣೆ ಹಚ್ತಾಯಿದ್ದೀನಿ. ಚೆನ್ನಾಗಿ ನೀಟಾಗಿ ಬಂದುಬಿಡಲಿ ಅಂತ ಹೇಳ್ಬಿಟ್ಟು ಒಂದು ಸರಿ ಸ್ಪೂನಲ್ಲಿ ಅಂದ್ಕೊಬಿಟ್ಟು ಅದಕ್ಕೆ ಸೈಡಲ್ಲೆಲ್ಲ ಎಣ್ಣೆ ಹಚ್ತಿದ್ದೆ ಕಣ್ರಿ. ಯಾಕಂದರೆ ಆಮ್ಲೆಟ್ ಮುರಿದೋದ್ರೆ ಮಾತ್ರ ಚೆನ್ನಾಗಿರಲ್ವಲ್ಲ, ಅದಕ್ಕೆ ಸೈಡಲ್ಲೆಲ್ಲ ಎಣ್ಣೆ ಹಚ್ಬಿಟ್ಟು ಮತ್ತೆ ತಿರುಸ್ತೀನಿ. ಇನ್ನು ಸ್ವಲ್ಪ ಹಬೆಗೆ ಪ್ಲೇಟ್ ಮುಚ್ಚಿಬಿಡ್ತೀನಿ, ಇನ್ನು ಸ್ವಲ್ಪ ಹಬೆಗೆ ಚೆನ್ನಾಗಿ ಇದು ಮಾಡಲಿ ಅಂತ ಹೇಳ್ಬಿಟ್ಟು. ಆಯಿತು, ಇವಾಗ ತಿರುಸ್ತಾ ಇದ್ದೀನಿ ಕಣ್ರಿ. ತಿರುಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ನಮಗೆ ಎಗ್ ಮಸಾಲ ಆಮ್ಲೆಟ್ ರೆಡಿ ಆಗೋಗ್ಬಿಡುತ್ತೆ ಕಣ್ರಿ. ರೆಡಿ ಆಗೋಯ್ತು. ನಾನು ಬಿಸಿ ಅನ್ನಕ್ಕೆ ನಮ್ಮ ಯಜಮಾನ್ರಿಗೆ ಸರ್ವ್ ಮಾಡಿದೆ. ಇದೇನಿದ್ರು ಬಿಸಿ ಇದ್ದಾಗ ತಿಂದುಬಿಡ್ಬೇಕು ಕಣ್ರಿ. ಮತ್ತು ತಣ್ಣಗಾದಾಗ ಏನು ಚೆನ್ನಾಗಿರಲ್ಲ. ಯಾವುದೇ ಆಗಿರಲಿ, ಎಗ್ಗು ಆಮ್ಲೆಟ್ ಆಗಿರಲಿ, ಬುರ್ಜಿ ಆಗಿರಲಿ, ಎಲ್ಲ ಬಿಸಿ ಇದ್ದಾಗ ತಿಂದ್ರೇ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಕಣ್ರಿ. ಟೇಸ್ಟ್ ಅಂತೂ ಮಸ್ತಾಗಿತ್ತು. ಬಿಸಿ ತಿಂತಾಯಿದ್ರೆ ಇನ್ನೂ 1-2 ಹಾಕ್ಕೊಟ್ಟು ತಿನ್ಬೋದು, ಹಂಗಿತ್ತು. ಇನ್ನು ಅದೇ ಮಸಾಲೆಗಳೆಲ್ಲ ಆ್ಯಡ್ ಮಾಡಿಕೊಂಡು ಅದು ಎಗ್ ಆಮ್ಲೆಟ್ ಆಗಿದ ತಕ್ಷಣ, ಎಗ್ ಮಸಾಲ ಆಮ್ಲೆಟ್ ಆಗಿದ ತಕ್ಷಣ ನಾನು ಎಗ್ ಬುರ್ಜಿ ಮಾಡ್ಕೊಂಡೆ. ನಂಗೆ ಯಾಕೋ ಇಷ್ಟ ಆಯಿತು ತಿನ್ನಬೇಕು ಅಂತ ಹೇಳ್ಬಿಟ್ಟು ಅದೇ ಬಾಣಲಿಗೆ ಏನೇನು ಹಾಕಿದ್ನೋ ಎಗ್ ಮಸಾಲ ಆಮ್ಲೆಟ್ಗೆ ಏನೇನು ಹಾಕಿದ್ದೀನೋ ಎಲ್ಲ ಇದಕ್ಕೆ ಹಾಕ್ಕೊಬಿಟ್ಟು ಎಗ್ ಬುರ್ಜಿ ಮಾಡ್ಕೊತಾ ಇದ್ದೀನಿ. ನನಗೆ ಯಾಕೋ ತಿನ್ಬೇಕು ಅನಿಸ್ತು ಕಣ್ರಿ. ಅದಕ್ಕೆ ಅವ್ರಿಗೆ ಎಗ್ ಆಮ್ಲೆಟ್ ಹಾಕ್ಬಿಟ್ಟು ನಾನು ಎಗ್ ಬುರ್ಜಿ ಮಾಡ್ಕೊಂಡೆ ಕಣ್ರಿ. ಈ ರೆಸಿಪಿ ಅಂತೂ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೋ ಇಲ್ವಂತೂ ನನಗಂತೂ ಗೊತ್ತಿಲ್ಲ. ಇಷ್ಟ ಆದರೆ ಪಕ್ಕ ಒಂದು ಲೈಕ್ ಮಾಡಿ, ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಂಡು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೀನು ಹೇಳು ಬಾಯ್ನು. ಬಾಯ್.